ಇನ್ನು ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಲ್ಲಾ ಪದ ಬಳಕೆ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರತಕ್ಕಂಥ ಆರೋಪ ಈಗ ಸಿಟಿ ರವಿ ಮೇಲೆ ಕೇಳ ಬರ್ತಾ ಇದೆ. ಮುಲ್ಲಾಗಳು ಸಾರ್ವಜನಿಕ ಆಸ್ತಿ ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ಸಿಟಿ ರವಿ ಅವರು ನೀಡಿದ್ರು. ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ನಿವಾಸಿ ಗೌಸ್ ಮುನೀರ್ ಅನ್ನುವಂಥವರಿಂದ ಈ ಒಂದು ದೂರು ದಾಖಲಾಗಿದೆ. ಕೋಮು ದ್ವೇಷ, ಕೋಮು ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಸಿಟಿ ರವಿ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ದೂರುದಾರರು ಈಗ ಆಗ್ರಹಿಸಿದ್ದಾರೆ. ಇದುವರೆಗೂ ಸಿಟಿ ರವಿ ವಿರುದ್ಧ ಒಟ್ಟು 3 ದೂರು ಸಲ್ಲಿಕೆ ಆಗಿರತಕ್ಕಂಥದ್ದು. ನಗರ ಪೊಲೀಸ್ ಠಾಣೆ, ಸೆಂಟ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದೆ. ಇದೀಗ ಮತ್ತೆ ಸಿಟಿ ರವಿ ಅವರು, ಎಂಎಲ್ಸಿ ಸಿಟಿ ರವಿ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಇದ್ದಾರೆ. ಇದೀಗ ಮತ್ತೊಂದು ದೂರು ದಾಖಲಾಗಿರತಕ್ಕಂಥದ್ದು ಅವರ ವಿರುದ್ಧ. ಮುಲ್ಲಗಳು ಸಾರ್ವಜನಿಕ ಆಸ್ತಿ ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯ ವಿಚಾರವಾಗಿ ಈಗ ಮತ್ತೊಂದು ದೂರು ದಾಖಲಾಗಿದೆ. ಇದುವರೆಗೂ ಸಿಟಿ ರವಿ ವಿರುದ್ಧ ಒಟ್ಟು 3 ದೂರು ಸಲ್ಲಿಕೆ ಆಗಿರತಕ್ಕಂಥದ್ದು. ಆ ದೂರಿನ ಪ್ರತಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಈಗ ಸಿಟಿ ರವಿ ಅವರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೊಡೋದಾದ್ರೆ. ಪ್ರಮೋದ್, ಈಗಾಗಲೇ ನೀವೇ ಹೇಳಿದಾಗೆ 3 ಪ್ರಕರಣಗಳು ಸಿಟಿ ರವಿ ಅವರ ವಿರುದ್ಧ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 2 ಪ್ರಕರಣಗಳು, ಅದರಲ್ಲಿ ಗೌಸ್ ಮುನೀರ್ ಅನ್ನುವರು ನಿನ್ನೆ ಸಿಟಿ ರವಿ ಅವರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಇವರು ಕಳೆದ 3 ದಿನಗಳ ಹಿಂದೆ ನಗರದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಸಿಟಿ ರವಿ ಅವರ ವಿರುದ್ಧ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರು. ಅವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸಗಳನ್ನ ಪದೇ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಚಿಕ್ಕಮಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ರು. ಆದ್ರೆ ನಿನ್ನೆ ಒಂದು ಹೈಕೋರ್ಟ್ ನಲ್ಲಿ ಏನು ಸಿಟಿ ರವಿ ಅವರಿಗೆ ಯಾವುದೇ ಒತ್ತಡಾತ್ಮಕವಾಗಿ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಡಿ ಅಂತ ಒಂದು ಪೊಲೀಸ್ ಇಲಾಖೆಗೆ ಒಂದು ಹೈಕೋರ್ಟ್ ಸೂಚನೆ ನೀಡಿತು. ಅದರ ಬೆನ್ನಲ್ಲೇ ಇದೀಗ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಗೌಸ್ ಮುನೀರ್ ಅವರು ಒಂದು ಪ್ರಕರಣವನ್ನ ದಾಖಲಿಸಿರುವಂತದ್ದು. ಸತತ 3 ಪ್ರಕರಣಗಳು FIR ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಸಿಟಿ ರವಿ ಯಾವ ರೀತಿ ಓಡಾಡ್ತಾರೆ, ಜೊತೆಗೆ ಅವರ ಕಾನೂನು ಸಲಹೆಗಾರರು ಯಾವ ರೀತಿ ಒಂದು ಮುಂದಿನ ಹೋರಾಟಕ್ಕೆ ಸಿಟಿ ರವಿಗೆ ಸಾಥ್ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಜೊತೆಗೆ ಸಿಟಿ ರವಿ ಅವರು ಸದ್ಯಕ್ಕೆ ಹೇಳ್ತಾ ಇರುವಂತದ್ದು, ನಾನು ಧಾರ್ಮಿಕ ಧಕ್ಕೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿಂದಾತ್ಮಕ ಹೇಳಿಕೆಯನ್ನು ನೀಡಿಲ್ಲ. ಮುಲ್ಲಾ ಎಂಬುದು ಮುಸ್ಲಿಂ ಪದ ಬಳಕೆಗೆ ಹೇಗೆ ಧಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕಾನೂನಾತ್ಮಕವಾಗಿ ಯಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದಂತೆ ಹೋರಾಟವನ್ನ ಮಾಡ್ತೀನಿ ಅಂತ ಸದ್ಯಕ್ಕೆ ಸಿಟಿ ರವಿ ಅವರು ಹೇಳ್ತಾ ಇರುವಂತದ್ದು. ಪ್ರಮೋದ್, ಈಗ 3ನೇ ದೂರು ದಾಖಲಾಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರ ರಿಯಾಕ್ಷನ್ ಏನಾದ್ರು ಕೊಟ್ಟಿದ್ದಾರಾ ಏನು ಅಂತ? ಸದ್ಯಕ್ಕೆ ಅವರು ಉತ್ತರ ಕರ್ನಾಟಕ ಮತ್ತೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರವಾಸದಲ್ಲಿ ಇರೋದ್ರಿಂದ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ನಾನು ಸದ್ಯಕ್ಕೆ ಪಕ್ಷದ ಚಟುವಟಿಕೆಯಲ್ಲಿ ಓಡಾಡ್ತಾ ಇದ್ದೇನೆ, ನನ್ನ ಕಾನೂನು ಸಲಹೆಗಾರರು ಯಾವ ರೀತಿ ಒಂದು ಸಲಹೆ ನೀಡ್ತಾರೆ ಅದರಂತೆ ನಡೆದ್ದೇನೆ. ಸದ್ಯಕ್ಕೆ ಹೈಕೋರ್ಟ್ ಯಾವ ಸೂಚನೆ ನೀಡಿದೆ ಆ ಕಾನೂನಿಗೆ ನಾನು ಗೌರವವನ್ನ ಕೊಡ್ತೇನೆ, ಮುಂದಿನ ಹೋರಾಟ ನಾನು ಚಿಂತನೆ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ನೀಡಿರುವಂತದ್ದು. ಪ್ರಮೋದ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.